ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಬಸವೇಶ್ವರ ಬ್ಲಾಕ್ನಲ್ಲಿ ಹಲವಾರು ವರ್ಷಗಳಿಂದನೂ ಕೂಡ ಇಲ್ಲಿ ಅಕ್ರಮವಾಗಿ ಸೈಟ್ಗಳನ್ನ ವಶಪಡಿಸಿಕೊಳ್ಳುತ್ತಿರುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇದು 1972ರಲ್ಲಿ ಇಲ್ಲಿ ಮನೆಗಳು ಇಲ್ಲದೆ ಇರುವಂತವರಿಗೆ ಮನೆ ಕಟ್ಕೊಳ್ಳಿ ಅಂತ ಹೇಳಿ ಸರ್ಕಾರದಿಂದ ಸೈಟ್ ಅನ್ನ ಮಂಜೂರು ಮಾಡ್ತಾರೆ. 2026ರಲ್ಲಿ ಇಲ್ಲಿರುವಂತಹ ಸೈಟ್ಗಳನ್ನ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ವಶಪಡಿಸಿಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಬಸವೇಶ್ವರ ಬ್ಲಾಕ್ ಇರುವಂತಹ ಗ್ರಾಮಸ್ಥರು ಹೇಳಿಕೆ ಕೊಡ್ತಾರೆ. ಹೇಳಿ ಸರ್, ಏನಿದು ಸೈಟ್ಗಳು ದಂಧೆ? ಹೇಳಿ ಸರ್, ಏನಿದು ಸೈಟ್ಗಳು ದಂಧೆ? ಸರ್, ಇದು 40-50 ವರ್ಷದಿಂದ ನಾವು ವಾಸ ಇದ್ದೀವಿ ಇಲ್ಲಿ. 40-50 ವರ್ಷದಿಂದ ನಾವು ವಾಸ ಇದ್ದೀವಿ ಇಲ್ಲಿ. ಸರ್ವೆ ನಂಬರ್ 46, 47 ಜಾಗ ಅಲ್ಲಿ ನಾವು 50 ವರ್ಷದಿಂದ ನಾವು ವಾಸ ಇದ್ದೀವಿ. ಆಕಸ್ಮಿಕವಾಗಿ ಈಗ ಸಡನ್ ಆಗಿ ಬಂದು ನಮ್ದು ಅಂತ ಬೇರೆಯವರೆಲ್ಲ ಬಂದು 2-3 ಸೈಟ್ ಮಾಡ್ಕೊಂಡಿದ್ದಾರೆ. ಬಂದು ಇದು ಮಾಡಿದ್ದಾರೆ. ಬಡವರಿಗೆ ಇದಿಲ್ಲ, ಮನೆ ಇಲ್ಲ, ಅವ್ರಿಗೆ ಒಂದೊಂದು ಮನೆನಾದ್ರೂ ಮಾಡ್ಕೊಡ್ಬೇಕು. ಅಟ್ಲೀಸ್ಟ್ ಒಂದೊಂದು 10 ಅಡಿ ಜಾಗದಲ್ಲಾರು ವಾಸ ಮಾಡ್ತಾರೋ ಒಬ್ಬೊಬ್ರು. ಒಂದೊಂದು 20 ಅಡಿನಾದ್ರೂ ಮಾಡ್ಕೊಡ್ಬೇಕು ಜಾಗನ ಅಂತ ಹೇಳ್ಬಿಟ್ಟು ಸೈಟ್ಗಳು ವಶಪಡಿಸಿಕೊಳ್ತಿರೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಏನಾದ್ರು ಮನವಿ ಕೊಟ್ಟಿದ್ದೀವಿ ಸರ್. ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಪಂಚಾಯತ್ಗೂ ಕೂಡ ಕೊಟ್ಟಿದ್ದೀವಿ, ಮತ್ತೆ DC ಹತ್ರನೂ ಹೋಗಿ ಕೊಟ್ಟಿದ್ದೀವಿ. ಈಗ ಇಷ್ಟೆಲ್ಲ ನಡೀತಾ ಇರೋದು ಪಂಚಾಯತ್ ಅವ್ರ ಕೈವಾಡ ಏನಾದ್ರು ಇದೆಯಾ ಅಂತ ಅನುಮಾನ ಆಯ್ತಾ? ಅನುಮಾನ ಇದೆ ಸರ್, ನಮ್ಗೆ 100% ಇದೆ. ಇದ ಸರಿಪಡಿಸ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಕೊಡ್ತೀವಿ. ನೀವು ಇಲ್ಲ ಆದ್ರೆ ಜಿಲ್ಲಾಧಿಕಾರಿ ಮುಂದೆ ಹೋಗಿ ನಾವು ಧರಣಿ ಕೊಡ್ತೀವಿ. ಇಲ್ಲಿ 1972-78 ಸಾಲಲ್ಲಿ ಸೈಟ್ಗಳು ಹಂಚಿಕೆ ಮಾಡಿರೋದು. ಇಲ್ಲಿ ಏನಾಗದೆ ಅಂದ್ರೆ 30 ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ. 30 ವರ್ಷದಿಂದ ವಾಸವಾಗಿದ್ದರು ಈಗ ಏನಾಗೈತೆ ಅಂದ್ರೆ ಇವರು ಇಲ್ಲಿ ಈ ಮನೆ ಕಟ್ಟಿ ಇವರು ಹೆಚ್ಚು ಕಮ್ಮಿ ಒಂದು 30-35 ವರ್ಷ ಆಗೈತೆ ಸರ್. ಈ ಎದುರುಗಡೆ ಕಾಣ್ತಾ ಇರೋ ಸೈಟು ಇವರು ಅನುಭವದಲ್ಲಿ ಅವ್ರೆ. 35 ವರ್ಷದಿಂದ ಬರ್ದೇ ಇದ್ದಂತವ್ರು ಇವಾಗ ಏನ್ ಮಾಡೋರು, ನಕಲಿ ಪೇಪರ್ಗಳನ್ನ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ನಮ್ದು ಈ ಜಾಗ ನಮ್ದು, ಅದು ನಮ್ದೇ ಜಾಗ, ಎಲ್ಲೆಲ್ಲಿ ಖಾಲಿ ಉಳ್ಕೋತೈತೆ ಆ ಜಾಗ ಎಲ್ಲಾನು ನಮ್ದು ಅಂತ ಒಬ್ಬೊಬ್ರು, ನಾನು ಹೇಳ್ತಿರೋದು ಈಗ ನಮ್ಗೆ ಫ್ರೀ ಸೈಟ್ ಕೊಟ್ಟವ್ರೆ. ನಮ್ ತಂದೆ ನಮ್ಮ ಅಪ್ಪನ ಹೆಸರಲ್ಲಿ ಒಂದೊಂದ್ ಸೈಟ್ ಕೊಟ್ಟವ್ರೆ. ಒಬ್ಬೊಬ್ರಿಗೆ ಒಂದೊಂದ್ ಸೈಟ್ ಬಂದೈತೆ. ಇವರು ತಂದೆ ಅಪ್ಪ ಹೆಸರಲ್ಲಿ 5 ಸೈಟು 4 ಸೈಟು 3 ಸೈಟ್ ಮಾಡಿಸ್ಕೋತಾವ್ರೆ. ಹೆಂಗ್ ಬರ್ತೈತೆ ಸರ್ ಪತ್ರಗಳು? ಸೈಟು ಎಲ್ಲೆಲ್ಲಿ ಖಾಲಿ ಇದ್ದಾವೆಲ್ಲ ನಮ್ಮವು ಅಂತ ಅಕ್ರಮವಾಗಿ ಈ ಏನಾಗೈತೆ ಅಂದ್ರೆ ಈ ನಕಲಿ ಪೇಪರ್ಗಳನ್ನ ಎಲ್ಲಿ ರೆಡಿ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ನಕಲಿ ಪೇಪರ್ನ ರೆಡಿ ಮಾಡ್ಕೊಂಡು ಇವರೆಲ್ಲ ಬ್ಲೇಡಲ್ಲೆಲ್ಲ ಕೆರ್ದಿ ಈ ವೈಟ್ನರ್ ಅಲ್ಲಿ ಅಂಟಿಸ್ಕೊಂಡು ಇವರೇ ಸ್ವತಃ ಇವ್ರ ಕೈಯಾರ ನಂಬರ್ನ ಬರ್ಕೊಂಡು ಏನ್ ಮಾಡೋರು ಚೆಕ್ ಬಂದಿ ಚೇಂಜ್ ಮಾಡ್ಕೊಳ್ಳೋದು, ಹೆಸರುಗಳು ಚೇಂಜ್ ಮಾಡ್ಕೊಳ್ಳೋದು, ಇವ್ರ ಹೆಸರು ಕೂರಿಸ್ಕೊಂಡು ಇವ್ರ ಪಂಚಾಯತಿಲಿ ಹೆಂಗೆ ಇವ್ರು ಹೋಗಿ ಈ ಸತ್ ಮಾಡಿಸ್ಕೋತಾವ್ರೆ, ಖಾತೆ ಮಾಡಿಸ್ಕೋತಾವ್ರೆ ಅಂತ ಗೊತ್ತಿಲ್ಲ ಸರ್. ನಾವು ಮನೆ ಐತೆ, ನಾವು 30 ವರ್ಷದಿಂದ ಇಲ್ಲೇ ವಾಸ ಇದೀವಿ. ನಾವು ಈ ಸತ್ಗೆ ಹೋದ್ರೆ ಇನ್ನು 6 ತಿಂಗಳು ಈ ಸತ್ತಿಲ್ಲ, ಇನ್ 3 ತಿಂಗಳು ಬಿಟ್ಟು ಬನ್ನಿ, ಇನ್ನೂ ಓಪನ್ ಆಗಿಲ್ಲ, ಏನಾರ ಒಂದ್ ಕತೆ ಹೇಳಿ ಕಳಿಸ್ತಾರೆ. ಇವ್ರು ಖಾಲಿ ಸೈಟ್ಗಳಿಗೆ ಅಲ್ಲಿ ಒರಿಜಿನಲ್ ಹಕ್ಕುಪತ್ರಗಳೇ ಇಲ್ಲ, ಅವ್ರಿಗೆಲ್ಲರಿಗೂ ಈ ಸತ್ ಮಾಡಿ ಕಳಿಸ್ತಾವ್ರೆ, ಬಂದಿನ ಖಾತೆ ಮಾಡಿ ಕಳಿಸ್ತಾವ್ರೆ. ಹೆಂಗ್ ಮಾಡ್ತಾವ್ರೆ ಇವ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇದೇ ನಮ್ಗೆ ಬೇಕಾಗಿರೋದು, ನ್ಯಾಯ ಬೇಕಾಗಿರೋದು. ನಾವು ಈಗ 2002ರಿಂದ 2022ರಿಂದ 2026 ಗಂಟ ಇವ್ರು ಯಾರ್ಯಾರಿಗೆ ಖಾತೆ ಮಾಡ್ಕೊಟ್ಟವ್ರೆ, ಯಾರ್ಯಾರಿಗೆ ಈ ಸತ್ ಮಾಡ್ಕೊಟ್ಟವ್ರೆ, ಅವು ನಮಗ್ ಬೇಕು. ಹೆಂಗ್ ಮಾಡವ್ರೆ ಇವಕ್ಕೆ ಇದನ್ನ ತನಿಖೆ ಮಾಡ್ಬೇಕು ಸರ್. ನಾವು ಈಗ ಎಲ್ಲಾ ಕಡೆಗೂ ನಾವು ಅದನ್ನ ಕಂಪ್ಲೇಂಟ್ ಮಾಡಿದೀವಿ, ಎಲ್ಲೆಲ್ಲ ಸಲ್ಲಿಸ್ಬೇಕು ಅದು ಸಲ್ಲಿಸಿದೀವಿ. ಯಾರ್ಯಾರಿಗೆ ಮಾಡವ್ರೆ ಇವರು ಅದು ನಮ್ಗೆ ತನಿಖೆ ಮಾಡ್ಬೇಕು ಸರ್. ಎಲ್ಲಿ ಬಂದು ಮೂಲ ಬೇಕು ನಮ್ಗೆ, ಎಲ್ಲೆಲ್ಲಿಂದ ಬತ್ತೈತೆ ಇದು ಮೂಲ ಬೇಕು, ಯಾರ್ಯಾರಿಂದ ಬತ್ತೈತೆ ಇವ್ರಿಗೆ. ಇವ್ರು ಬಂದವರೆಲ್ಲ ನನ್ನ ಖಾಲಿ ಸೈಟು ನಂದಿದು ಅಂತ ಒಬ್ಬೊಬ್ರು 5 ಮಾಡಿಸ್ಕೋತಾವ್ರ ಸರ್. ಹೆಂಗ್ ಮಾಡಿಸ್ಕೋತಾರ? ಮನೆ ಇಲ್ದವ್ರು ಬರಲಿ ಇವ್ರಿಗೆ ಸರ್. ಇವ್ರು 25 ವರ್ಷದಿಂದ ಇಲ್ಲೇ ಅವ್ರೆ, ಇವ್ರಿಗೆ ಮನೆ ಇಲ್ಲ. ಇವ್ರಿಗೆ ಮನೆ 25 ವರ್ಷದಿಂದ ಇವ್ರೆ ಮನೆ ಇಲ್ಲ, ಬರಲಿ. ಇವ್ರಿಗೂ 25 ವರ್ಷ 30 ವರ್ಷದಿಂದ ಇಲ್ಲಿ ಇವ್ರೆ ಮನೆ ಇಲ್ಲ. ಆಮೇಲೆ ಪಾಪ ಇಲ್ಲಿ ನೀನು ಬರಲಿ. ಇವರು ಒಂದೇ ಫ್ಯಾಮಿಲಿ, ಒಂದೇ ಸೈಟ್ ಅಲ್ಲಿ 3 ಫ್ಯಾಮಿಲಿ ಅವೆ. 10 ಅಡಿ ಆಗ್ಲಿಕ್ಕೆ ಸೀಟ್ ಹಾಕೊಂಡವ್ರೆ. ಇವ್ರು 20 ವರ್ಷದಿಂದ ಇಲ್ಲೇ ಅವ್ರ ಸರ್. ಇವ್ರಿಗೆ ಮನೆ ಇಲ್ದೇ ಇದ್ದವ್ರಿಗೆ ಇವ್ರು ಯಾರು ಮಾಡ್ಕೊಡ್ತಾ ಇಲ್ಲ. ಇವ್ರು ನೋಡಿ, ಇವ್ರಿಗೂ ಏನು ಇಲ್ಲ, ಮನೆ ಇಲ್ದೇ ಇದ್ದವ್ರಿಗೆ ಏನು ಮಾಡ್ಕೊಡ್ತಾ ಇಲ್ಲ. ಇವ್ರು ಏನ್ ಮಾಡ್ತಾವ್ರೆ ಇಲ್ಲಿ ಅಂದ್ರೆ ಒಬ್ಬೊಬ್ರು 5 ಸೈಟ್ ನ ಅಕ್ರಮವಾಗಿ ಎಲ್ಲಿ ಸಿಕ್ತು ಅಲ್ಲಿ ಏನು ನಕಲಿ ಪೇಪರ್ಗಳನ್ನ ರೆಡಿ ಮಾಡ್ಕೊಳ್ಳೋದು, ಬಂದು ನಂದು ಸೈಟು ಅಂತ ಎಲ್ಲಾರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಇವ್ರು ಸೈಟ್ಗಳು ಮಾಡ್ಕೋತಾರ. ಸಾಲಿಗ್ರಾಮದಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ನಾವು ಇಲ್ಲಿ ಹೆಂಗಸರು, ಮಕ್ಕಳು, ಯುವಕರು ಎಲ್ಲ ಧರಣಿ ಕೂತ್ಕೋತೀವಿ ಸರ್. ಮುನ್ಸಿಪಾಲಿಟಿ ಬೀಗ ಹಾಕ್ತಿವಿ, ಅಲ್ಲೂ ಇದಾಗ್ಲಿಲ್ಲ ಅಂದ್ರೆ ನಾವು ಹೋಗಿ ತಾಲೂಕ್ ಆಫೀಸ್ ಹತ್ರ ಇದ್ ಮಾಡ್ತೀವಿ. ಅಲ್ಲೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಜಿಲ್ಲಾ ಇದಕ್ಕೆ ಹೋಗ್ತೀವಿ. ಅಲ್ಲೂ ಆಗ್ಲಿಲ್ಲ AC ಇದ್ರ ಹತ್ರ ಹೋಗ್ಬಿಟ್ಟು ಅಲ್ಲೇ ಧರಣಿ ಕೂತ್ಕೋತೀವಿ ಸರ್ ನಾವು.